ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹಲವಾರು ತಿಂಗಳುಗಳ ವನವಾಸ ಅಂತ್ಯ ಆಗುತ್ತೆ. ಕೋಟಿಗೊಬ್ಬ 3 ಮತ್ತು ಸಲಗ ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಡಬಲ್ ಧಮಾಕ. ಥಿಯೇಟರ್ಗಳತ್ತ ಬರ್ತಿದ್ದಾರ ಜನ. ಈ ಹೊತ್ತಿನ ಸ್ಪೆಷಲ್ 100% ಸಿನಿ ಧಮಾಕ. ಹಾಗೂ ಇದೇ ಮೊದಲ ಬಾರಿಗೆ ದುನಿಯಾ ವಿಜಿ ಆಕ್ಷನ್ ಕಟ್ ಹೇಳಿರುವ, ಅಂದರೆ ಡೈರೆಕ್ಷನ್ ಮಾಡಿರುವಂತಹ ಮತ್ತು ತಾವೇ ಅಭಿನಯಿಸಿರುವ ಸಲಗ ಸಿನಿಮಾ ರಿಲೀಸ್ ಆಗ್ತಾ ಇದೆ. 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಅಬ್ಬರಿಸ್ತಾ ಇದೆ ಸಿನಿಮಾಗಳು. ಬ್ರೇಕಿಂಗ್ ನ್ಯೂಸ್ ಜೊತೆಗೆ ಅದರ ಒಂದಷ್ಟು ವಿಜುವಲ್ಸ್ ಕೂಡ ತೋರಿಸ್ತಾ ಇದ್ದೀವಿ. ಸಲಗ ಥಿಯೇಟರ್ ಕಾಣಿಸ್ತಾ ಇದೆ. 10:30ಕ್ಕೆ ಕೋಟಿಗೊಬ್ಬ 3 ರಿಲೀಸ್ ಆಗ್ತಾ ಇದೆ. ತ್ರಿವೇಣಿ ಥಿಯೇಟರ್ಗೆ ನಟ ಡಾಲಿ ಧನಂಜಯ್ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಈ ಕ್ಷಣಕ್ಕೆ ಸಿಗ್ತಾ ಇದೆ. ಬಲಭಾಗದಲ್ಲಿ ನೋಡ್ತಾ ಇರೋದು ತ್ರಿವೇಣಿ ಥಿಯೇಟರ್ ಮುಂಭಾಗದ ದೃಶ್ಯ. ಎಡಭಾಗದಲ್ಲಿ ನೋಡ್ತಾ ಇರೋದು ಸುದೀಪ್ ಅಭಿನಯಿಸಿರುವಂತಹ ಥಿಯೇಟರ್. ಅಲ್ಲಿ ಕೋಟಿಗೊಬ್ಬ 3 ರಿಲೀಸ್ ಆಗ್ತಾ ಇದೆ. ಕೋಟಿಗೊಬ್ಬ 3 ಇನ್ನೊಂದು ಕಡೆ ಸಲಗ. ಭರ್ಜರಿಯಾಗಿ ಅಭಿಮಾನಿಗಳು ಇದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ತ್ರಿವೇಣಿ ಥಿಯೇಟರ್ ಹತ್ರ ನನ್ನ ಸಹೋದ್ಯೋಗಿ ಹರ್ಷವರ್ಧನ್ ಸಲಗ ಸಿನಿಮಾದ ನಾಯಕಿ ಸಂಜನಾ ಆನಂದ್ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಬನ್ನಿ ಏನ್ ಮಾತಾಡಿದ್ರು ನೋಡೋಣ. ಸಂಜನಾ ಆನಂದ್. ಸಲಗ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ನಮ್ಮ ಜೊತೆನಲ್ಲಿ ಸಲಗ ಸುಂದರಿ ಸಂಜನಾ ಆನಂದ್ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸಂಜನಾ, ತುಂಬಾ ಆನಂದವಾಗಿ ಕಾಣ್ತಾ ಇದ್ದೀರಾ. ಹೌದೌದು, ಡೆಫಿನೆಟ್ಲಿ ತುಂಬಾ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ನಿಮ್ನೆಲ್ಲ ಇಲ್ಲಿ ನೋಡ್ತಾ ಇರೋದಕ್ಕೆ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಓಕೆ, ಒಂಥರ ಎಕ್ಸಾಮ್ ಬರೆದು ರಿಸಲ್ಟ್ ವೇಟ್ ಮಾಡ್ತಿರೋ ತರ ನನಗೆ ಈ ತರ ಲಾಸ್ಟ್ ಫೀಲಿಂಗ್ ಬಂದಿದ್ದು, ನಾನು IT ಇಂಜಿನಿಯರಿಂಗ್ ಮುಗಿಸಿ ಇಂಟರ್ವ್ಯೂ ರಿಸಲ್ಟ್ಸ್ ಕಾಯ್ತಾ ಇದ್ನಲ್ಲ, ಅವಾಗ ಈ ತರ ಭಯ ಆಗ್ತೈತಿ. ಇವಾಗ ಅದೇ ಮಾತಾಡ್ತಾ ಇದ್ವಿ ನಾವು. ಭಯ ಜಾಸ್ತಿ ಇದೆ. ಸಲಗ ಬಗ್ಗೆ ನಿರೀಕ್ಷೆ, ಕುತೂಹಲ ಎರಡೂ ಜಾಸ್ತಿ ಇತ್ತು. ಯಾಕೆ ಅಂತ ಅಂದ್ರೆ ಹೌಸ್ಫುಲ್ 100% ಅವಕಾಶ ಸಿಕ್ಕಿದಾದ್ಮೇಲೆ ರಿಲೀಸ್ ಆಗ್ತಿರೋಂತ ಸ್ಟಾರ್ ಬಿಗ್ ಸಿನಿಮಾ ಅಂತ ಅಂದ್ಬಿಟ್ಟು, ಸೊ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡುತ್ತೆ ಅಂತ. ಫುಲ್ಫಿಲ್ ಮಾಡೋದು ಅಫ್ಕೋರ್ಸ್ ಇವಾಗ ಒಂದ್ ಶೋ ಆದ್ಮೇಲೆ ರಿವ್ಯೂ ಬಂದ್ಮೇಲೆ ಗೊತ್ತಾಗತ್ತೆ. ಬಟ್ ಹೋಪ್ಫುಲಿ ಮಾಡತ್ತೆ. ಎಲ್ಲರೂ ತುಂಬಾ ಕಷ್ಟಪಟ್ಟು ಒಂದೊಳ್ಳೆ ಸಿನಿಮಾ ಮಾಡಿದೀವಿ. ಹೋಪ್ಫುಲಿ ಇಟ್ ವಿಲ್ ವರ್ಕ್. ಈ ರೀತಿ ಆ ಸೌಂಡು, ಆ ಪಟಾಕಿ ಶಬ್ದ, ಹಾಗೆ ತಮಟೆ, ಡೊಳ್ಳು ಕುಣಿತ, ಅಭಿಮಾನಿಗಳ ಜೈಕಾರ, ಇದೆಲ್ಲ ನೋಡಿ ತುಂಬಾ ತಿಂಗಳುಗಳಾಗೋಗಿತ್ತು. ತುಂಬಾ ತಿಂಗಳು ಅಲ್ಲ, ನನಗೆ ಫಸ್ಟ್ ಟೈಮ್ ಒಂದು ದೊಡ್ಡ ಮಟ್ಟದಲ್ಲಿ ಈ ತರ ರಿಲೀಸ್ ಆಗ್ತಾ ಇರೋದೇ ಫಸ್ಟ್ ಟೈಮ್. ಸೊ ಇಟ್ಸ್ ಅನ್ ಅಮೇಜಿಂಗ್. ಅಭಿಮಾನಿಗಳ ಜೊತೆನಲ್ಲಿ ಇವತ್ತು ಕುತ್ಕೊಂಡು ಪೂರ್ತಿ ಸಿನಿಮಾ ತ್ರಿವೇಣಿ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ದೀರಾ? ಹೌದು ಹೌದು, ಮಿಸ್ ಮಾಡೋ ಚಾನ್ಸೇ ಇರಲಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ ವಿತ್ ಫ್ಯಾನ್ಸ್ ನೋಡೋದು, ಅದೊಂದು ಫೀಲಿಂಗೇ ಬೇರೆ ಅಲ್ಲ. ಓಕೆ, ಈಗ ವ್ಯಾಕ್ಸಿನೇಷನ್ ಕೂಡ ಹೆಚ್ಚಾಗಿ ಆಗ್ತಾ ಇದೆ, ಕೊರೋನಾ ಕೇಸಸ್ ಕಮ್ಮಿ ಆಗ್ತಾ ಇದೆ. ಅಭಿಮಾನಿಗಳಿಗೆ, ಫ್ಯಾನ್ಸ್ಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ದಯವಿಟ್ಟು ಮಾಸ್ಕ್ ಹಾಕೊಂಡು ಬನ್ನಿ ಥಿಯೇಟರ್ಸ್ಗೆ. ನಿಮ್ಮ ಕಡೆಯಿಂದ ಪ್ರಿಕಾಷನ್ಸ್ ತಗೊಂಡು ಬನ್ನಿ ಅಂತ ಹೇಳಕ್ಕೆ. ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಿಂದು. ನನ್ನ ಹೆಸರೇ ಸರ್ ಸಾವಿತ್ರಿ. ರೆಸ್ಪೆಕ್ಟ್ ಕೊಡ್ಬೇಕು. ನನ್ನ ಮಕ್ಕಳ ನಿಮ್ಗಳಿಗೆ ಚಪ್ಪಲಿ ಕಿತ್ತೋಗೋ ತನಕ ಹೊಡೆಯೋದು ಅಂದ್ರೆ ಇದೆ. ಸಲ್ಗನ್ ಮುಂದೆ ನಿಂತ್ಕೊಳ್ಳೋಕೆ 4 ಬೀಜ ಬೇಕು. ಏನೋ ಮಾಡ್ಕೊಂಡಿದ್ಯಾ ನೀನು? ಬೇರೆ ಲವ್ಲಿ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀನಿ ಸರ್. ಬ್ಯಾಟ್ ಅಷ್ಟು ಉದ್ದ ಎಲ್ಲ ಬ್ಯಾಟಿಂಗ್ ಮಾಡ್ತೀಯ. ನಿಮ್ಮ ಹೆಂಡತಿನ ಕೌನ್ಸಿಲರ್ ಮಾಡಿ. ತ್ರಿವೇಣಿ ಥಿಯೇಟರ್ನಲ್ಲಿ ಇವತ್ತು ಸಲಗ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ನಟಿ ಸಂಜನಾ ಆನಂದ್ ಬಂದಿದ್ರು, ಮಾತಾಡಿದ್ರು. ಈಗ ನಟ ಡಾಲಿ ಧನಂಜಯ್ ಬಂದಿದ್ದಾರೆ. ಈಗ ಅಲ್ಲಿ ಹಬ್ಬದ ವಾತಾವರಣ. ನನ್ನ ಸಹೋದ್ಯೋಗಿ ಹರ್ಷ ಡಾಲಿ ಧನಂಜಯ್ ಜೊತೆ ಮಾತಾಡ್ತಿದ್ದಾರೆ. ಇನ್ಸ್ಪೆಕ್ಟರ್ ಅಲ್ಲಿ ಖಡಕ್ ಆಫೀಸರ್ ತರ ಕಾಣಿಸ್ಕೊತಿದ್ದಾರೆ ಡಾಲಿ ಧನಂಜಯ್. ಹಾಗಾದ್ರೆ ಡಾಲಿ ಏನ್ ಮಾತಾಡಿದ್ರು ಬರೀ ನೋಡೋಣ. ಓಕೆನಾ, ನಮ್ ಜೊತೆನಲ್ಲಿ ಈಗ ಡಾಲಿ ಧನಂಜಯ್ ಇದ್ದಾರೆ. ಬನ್ನಿ ಮಾತಾಡೋಣ. ಎಸ್ ಧನಂಜಯ್, ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ಸಲಗ. ಸಾಕಷ್ಟು ನಿರೀಕ್ಷೆ ಮೂಡಿಸಿದ ಸಿನಿಮಾ. ಏನಕ್ಕೆ ಅಂತಂದ್ರೆ ಹೌಸ್ಫುಲ್ಗೆ ಅನುಮತಿ ನೀಡಿದ ಬಳಿಕ ರಿಲೀಸ್ ಆಗ್ತಿರೋ ಸ್ಟಾರ್ ಸಿನಿಮಾ. ಹೇಗೆ ಅನಿಸ್ತಾ ಇದೆ?
ತುಂಬಾ ಖುಷಿ ಆಗ್ತಾ ಇದೆ. ಈ ಕ್ರೌಡ್ ನೋಡಕ್ ಖುಷಿ. ನನ್ನ ಮೊದಲನೇ ಸಿನಿಮಾನು ಇಲ್ಲೇ ರಿಲೀಸ್ ಆಗಿದ್ದು ಮೈನ್ ಥಿಯೇಟರ್. ಈಗ ಅವತ್ತು ಬಂದಿದ್ದಕ್ಕೂ ಇವತ್ತು ಬಂದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಖುಷಿ ಆಗುತ್ತೆ. ಅಂಡ್ ಲಾಕ್ಡೌನ್ ಎಲ್ಲ ಆದ್ಮೇಲೆ, ಕೋವಿಡ್ ಎಲ್ಲ ಆದ್ಮೇಲೆ ಈ ತರದೊಂದು ಸೆಲೆಬ್ರೇಷನ್ ಕಾಯ್ತಾ ಇದ್ವಿ. ನಾನು ಒಬ್ಬ ಅಭಿಮಾನಿಯ ಕಾಯ್ತಾ ಇದ್ದೆ, ಒಂದು ಸಿನಿಮಾ ನೋಡಬೇಕು, ಅಭಿಮಾನಿಗಳ ಮಧ್ಯೆ ನೋಡಬೇಕು ಅಂತ. ಇವತ್ತು ಅದು ಸಲಗ ಮೂಲಕ ಈಡೇರಿದೆ, ಖುಷಿ. ಆ ಪಟಾಕಿ ಸೌಂಡ್, ಅಭಿಮಾನಿಗಳ ಜೈಕಾರ, ಜೊತೆಗೆ ಡೊಳ್ಳು ಕುಣಿತ, ತಮಟೆ ಸಬ್ದು, ಇದೆಲ್ಲ ತುಂಬಾ ದಿನಗಳಾಗೋಗಿತ್ತು, ತುಂಬಾ ತಿಂಗಳಗಳೇ ಆಗೋಗಿತ್ತು. ಈ ಎಲ್ಲ ಸಂಭ್ರಮ ನೋಡಿ ಹೇಗೆ ಅನಿಸ್ತಾ ಇದೆ? ಇದು ಬೇಕು, ಆ ಥಿಯೇಟರ್ ಕಲ್ಚರ್ ಬೇಕು, ಥಿಯೇಟರ್ ಸಂಭ್ರಮ ಬೇಕು, ಅಭಿಮಾನಿಗಳ ಹರ್ಷೋದ್ಗಾರ ಬೇಕು. ಅದೆಲ್ಲದೂ ಇದ್ರೇನೆ ಸಿನಿಮಾ ಬದುಕೋದು, ಬಾಳೋದು. ಅಂಡ್ ನಾವು ಕಲಾವಿದರಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ಎಲ್ಲರೂ ನಾವು ಬದುಕೋದು, ಬಾಳೋದು. ಸೊ ನಮ್ಮ ಜನಗಳ ಪ್ರೀತಿ ಅಭಿಮಾನ ತುಂಬಾ ದೊಡ್ಡದು. ಇಷ್ಟು ಚೆನ್ನಾಗಿ ಥಿಯೇಟರ್ಗೆ ನುಗ್ತಾ ಇರೋ ತುಂಬಾ ಖುಷಿ. ಟಗರು ಸಿನಿಮಾದಲ್ಲಿ ಅಂಕಲ್ ಹೊಡಿತೀನಿ ಅಂತಿದ್ರೆ, ಇಲ್ಲಿ ಸಲಗ ನೋಡಿಯಾಕೆ ನಿಂತಿದ್ದೀರಾ, ಏನಂತ ಹೇಳ್ತೀರಿ? ಖಂಡಿತ ಇಲ್ಲ, ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ. ಒಂದು ಬೇರೆ ತರದ ಪಾತ್ರ, ತುಂಬಾ ಎಂಜಾಯ್ ಮಾಡ್ತೀರಾ. ಪ್ರತಿಯೊಂದು ಸಂಭಾಷಣೆನೂ ತುಂಬಾ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಇವಿಷ್ಟು ಡಾಲಿ ಧನಂಜಯ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಹರ್ಷವರ್ಧನ್ ತ್ರಿವೇಣಿ ಥಿಯೇಟರ್ ಮುಂಭಾಗದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಹರ್ಷ. ನನ್ನ ಪ್ರಕಾರ ಹರ್ಷ, ನಿಮಗೆ ಬೆಳಗ್ಗೆ ಏನು ಒಂಚೂರು ಪುರ್ಸೋತಿರಲ್ಲ, ಯಾಕೆಂದರೆ ಹಬ್ಬದ ಸಡಗರ, ಸಿನಿಮಾ ಸಡಗರ ಆಗಿದೆ ಅಂತ ಅನಿಸ್ತಾ ಇದೆ. ಹೇಗಿದೆ ಫಸ್ಟ್ ಶೋ ಶುರುವಾಗೋದಕ್ಕೆ ಕೌಂಟ್ ಡೌನ್ ಶುರುವಾಗ್ತಿದೆ, ಹೇಗಿದೆ ಕ್ರೇಜ್, ಹೇಗೆ ಶುರುವಾಗಿದೆ? ಹೌದು, ಖಂಡಿತವಾಗ್ಲೂ ಹರೀಶ್. ಯಾಕೆ ಅಂತ ಅಂದ್ರೆ ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ, ಆಯುಧ ಪೂಜೆಯ ಸಂಭ್ರಮ. ಅಂದ್ರೆ ಗಾಂಧಿನಗರದಲ್ಲಿ ಸಿನಿ ಪ್ರೇಕ್ಷಕರಿಗೆ ಸಿನಿಮಾ ಹಬ್ಬದ ಸಂಭ್ರಮ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಸಿನಿಮಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ನಾವೀಗ ಗಾಂಧಿನಗರದ ಪ್ರಮುಖ ಚಿತ್ರಮಂದಿರವಾದಂತಹ ತ್ರಿವೇಣಿ ಥಿಯೇಟರ್ ನಲ್ಲಿದ್ದೀವಿ. ಥಿಯೇಟರ್ ಒಳಗಡೆ ನೀವು ನೋಡಬಹುದು, ಈಗಾಗಲೇ ಡಾಲಿ ಧನಂಜಯ ಮತ್ತು ನಾಯಕ ನಟಿ ಸಂಜನಾ ಆನಂದ್ ಥಿಯೇಟರ್ಗೆ ಆಗಮಿಸಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಹಾಗೆ ಹೌಸ್ಫುಲ್ ಪ್ರದರ್ಶನ. ಮೊದಲ 2 ಶೋಗಳು ಈಗಾಗಲೇ ತ್ರಿವೇಣಿ ಥಿಯೇಟರ್ ನಲ್ಲಿ ಹೌಸ್ಫುಲ್ ಆಗಿರುವಂತದ್ದು, ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿರುವಂತದ್ದು. ಇಂಥ ಒಂದು ಸಂಭ್ರಮವನ್ನ ನೋಡಿ ತುಂಬಾ ತಿಂಗಳು, 6-7 ತಿಂಗಳು ಆಗಿತ್ತು ಅಂತಾನೆ ಹೇಳ್ಬೋದು ಹರೀಶ್. ಒಟ್ಟಾರೆಯಾಗಿ ಒಂದು ಏನು ಯಾವುದಕ್ಕಾಗಿ, ಯಾವ ಒಂದು ಸಕ್ಸಸ್ಗಾಗಿ, ಅವ್ರಿಗಷ್ಟೇ ಹೊಸದಲ್ಲ, ನಾವು ಸಿನಿಮಾ ರಿಪೋರ್ಟಿಂಗ್ ಮಾಡೋರ್ಗೂ ಇದು ಹೊಸದೇ. ಬಿಕಾಸ್ ನೀವು ಬೇರೆ ಬೇರೆ ಥಿಯೇಟರ್ಗೆ ಹೋಗಿ ಈ ತರ ಹೌಸ್ಫುಲ್ ಅಲ್ಲಿ ನಿಂತು ಮಾತಾಡಿದ್ದು ಕೂಡ ತುಂಬಾ ತಿಂಗಳುಗಳೇ ಆಗೋಗಿತ್ತು ಹಂಗೆ ನೋಡಕ್ ಹೋದ್ರಿ ಹರ್ಷ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನ